ಹಾಯ್, KCET ಚಾಯ್ಸ್ ಎಂಟ್ರಿ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಡೇಟ್ಸ್ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಈಗ ಚಾಯ್ಸ್ ಎಂಟ್ರಿ ಜುಲೈ 16ನೇ ತಾರೀಕು ಅಂದ್ರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ಕೋರ್ಸ್ ವೈಸ್ ಹಂತ ಹಂತವಾಗಿ ಈ ಚಾಯ್ಸ್ ಎಂಟ್ರಿಯನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಮೊದಲಾಗಿ ಯಾರ್ಯಾರಿಗೆ ಎಂಜಿನಿಯರಿಂಗ್ ಅಲಾಟ್ ಆಗಿರುತ್ತೆ ಅಂತ ವಿದ್ಯಾರ್ಥಿಗಳು ನಾಳೆ ಅಂದ್ರೆ ಜುಲೈ 16ರಿಂದನೇ ಈ ಚಾಯ್ಸ್ ಎಂಟ್ರಿಯನ್ನ ಮಾಡಬಹುದು. ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಎಂಜಿನಿಯರಿಂಗ್ ಅಲಾಟ್ ಆದಂತಹ ವಿದ್ಯಾರ್ಥಿಗಳಿಗೆ ಲಾಸ್ಟ್ ಡೇಟ್ ಜುಲೈ 20. ಸೊ ಕರೆಕ್ಟ್ ಆಗಿ ಕುತ್ಕೊಂಡು ಡಿಸೈಡ್ ಮಾಡಿ, ಫ್ಯಾಮಿಲಿ ಮೆಂಬರ್ ಜೊತೆ ಡಿಸ್ಕಸ್ ಮಾಡಿ ಈ ಚಾಯ್ಸ್ ಎಂಟ್ರಿಯನ್ನ ಸೆಲೆಕ್ಟ್ ಮಾಡಿ. ಓಕೆನಾ? ಗಡಿಬಿಡಿಯಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ಸರಿ, ಹಾಗಿದ್ರೆ ಚಾಯ್ಸ್ ಎಂಟ್ರಿಯಲ್ಲಿ 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಚಾಯ್ಸ್ 1 ಮತ್ತು ಚಾಯ್ಸ್ 2 ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಚಾಯ್ಸ್ 3 ಬಗ್ಗೆ ಕೂಡ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಅದೇ ಡಿಸ್ಕಸ್ ಮಾಡಿ ಅದರ ನಂತರ ಈ ಚಾಯ್ಸ್ ಎಂಟ್ರಿಯನ್ನ ಮಾಡಿ. ನಂತರ ಚಾಯ್ಸ್ ಎಂಟ್ರಿ ಮಾಡೋ ಸಂದರ್ಭದಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದ್ರೆ ನಮ್ಮ ಪೇಡ್ ಗೈಡೆನ್ಸ್ ಏನಿದೆ, ಪೇಡ್ ಗೈಡೆನ್ಸ್ ಅಂತ ಹೇಳಿದ್ರೆ ನಾವು ಪೇಡ್ ಕಾಲ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡ್ತೀವಿ. ಪರ್ ಕಾಲ್ಗೆ ಇಂತಿಷ್ಟು ಅಂತ ಚಾರ್ಜ್ ಮಾಡ್ತೀವಿ. ಸೊ ಅದನ್ನ ನೀವು ಯೂಸ್ ಮಾಡ್ಕೋಬಹುದು. ಯೂಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ವಾಟ್ಸ್ಆಪ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದ್ರ ಟಾಪ್ ನೋಡೋದಲ್ಲಿ ಕೊಟ್ಟಿರ್ತೀವಿ. ಅದನ್ನ ಜಾಯ್ನ್ ಆದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕಾಂಟ್ಯಾಕ್ಟ್ ಮಾಡಬೇಕು ಅಂತ ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡಬಹುದು. ಸರಿ, ಹಾಗಿದ್ರೆ ಈ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಜುಲೈ 16ರಿಂದ ಜುಲೈ 20ರವರೆಗೆ ಅವಕಾಶ ಇದೆ. ನಂತರ ಯಾವ್ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ ಅಂತ ವಿದ್ಯಾರ್ಥಿಗಳು ಫೀಸ್ ಅನ್ನ ಪೇ ಮಾಡ್ತೀರಾ. ಚಾಯ್ಸ್ 1 ಮಾಡಿದಂತ ವಿದ್ಯಾರ್ಥಿಗಳು ಫೀಸ್ ಅನ್ನ ಪೇ ಮಾಡಬೇಕು. ಫೀಸ್ ಅನ್ನ ಪೇ ಮಾಡೋದಕ್ಕೆ ಜುಲೈ 16ರಿಂದ ಜುಲೈ 21ರವರೆಗೆ ಅವಕಾಶ ಇರುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರಲ್ವ, ಅಂದ್ರೆ ಅಡ್ಮಿಷನ್ ಮಾಡ್ಕೊಳ್ತೀನಿ ಈಗ ಅಂತ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀಸ್ ಪೇ ಮಾಡಬೇಕು. ಫೀಸ್ ಪೇಮೆಂಟ್ ಆದ ನಂತರ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿರುತ್ತೆ. ರಿಪೋರ್ಟಿಂಗ್ ಅಂತಂದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ ತೆಗೆದುಕೊಂಡು ಕಾಲೇಜಿಗೆ ಹೋಗ್ಬೇಕು. ಅಲ್ಲಿ ಹೋದಾಗ ನಿಮ್ಮ ಮೊಬೈಲ್ಗೆ OTP ಕೂಡ ಬರುತ್ತೆ. ಅದಕ್ಕೋಸ್ಕರ ಆ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗಿರ್ಬೇಕು. OTP ಬರುವಂತಹ ಮೊಬೈಲ್ ಅದನ್ನ ತೆಗೆದುಕೊಂಡು ಹೋಗಿರ್ಬೇಕು. ಹಾಗೆ ಕ್ಯಾಂಡಿಡೇಟ್ ನೀವು ಕೂಡ ಹೋಗ್ಲೇಬೇಕು. ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇವುಗಳನ್ನೆಲ್ಲ ತೆಗೆದುಕೊಂಡು ನೀವು ಹೋದಾಗ ಅಲ್ಲಿ ಅಡ್ಮಿಷನ್ ಕಂಪ್ಲೀಟ್ ಮಾಡ್ತಾರೆ. ಸೊ ಕಾಲೇಜ್ಗೆ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಜುಲೈ 22 ಸಂಜೆ 6 ಗಂಟೆ ಲಾಸ್ಟ್ ಡೇಟ್ ಮತ್ತು ಲಾಸ್ಟ್ ಟೈಮ್ ಅಂತ ಹೇಳಿದ್ದಾರೆ. 6 ಗಂಟೆವರೆಗೆ ವೇಟ್ ಮಾಡಬೇಡಿ, ಆದಷ್ಟು ಬೇಗನೆ ಹೋಗಿ. ನಿಮಗೆ ಚಾಯ್ಸ್ 1 ಸೆಲೆಕ್ಟ್ ಮಾಡೋದು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ರೆ ಜುಲೈ 22ರವರೆಗೆ ಕೂಡ ವೇಟ್ ಮಾಡಬೇಕು ಅಂತಿಲ್ಲ. ಜುಲೈ 20, 21ಕ್ಕೆ ಹೋಗಿ ಈ ಅಡ್ಮಿಷನ್ ಕಂಪ್ಲೀಟ್ ಮಾಡಬಹುದು. ಸರಿನಾ? ಅದ್ರ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಜುಲೈ 20 ನೆನಪಲ್ಲಿರಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ. ಅದರ ನಂತರ ಈಗ ಕೃಷಿ ವಿಜ್ಞಾನ ಅಂದ್ರೆ ವೆಟರ್ನರಿ ನಂತರ ಅಗ್ರಿಕಲ್ಚರ್, ಈ 2 ಕೋರ್ಸ್ಗಳನ್ನ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಜುಲೈ 17ರಿಂದ ಈ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಜುಲೈ 20. ಅಗ್ರಿಕಲ್ಚರ್ ಮತ್ತು ವೆಟರ್ನರಿ ಕೋರ್ಸ್ ಅನ್ನ ಮಾಡ್ಬೇಕಂತ ವಿದ್ಯಾರ್ಥಿಗಳಿಗೆ. ಸೊ ಅವರಿಗೆ ಈ ಫೀಸ್ ಅನ್ನ ಪೇ ಮಾಡೋದಕ್ಕೆ ಜುಲೈ 22 ಲಾಸ್ಟ್ ಡೇಟ್. ನಂತರ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಜುಲೈ 23 ಲಾಸ್ಟ್ ಡೇಟ್ ಅಂತ ತಿಳಿಸಿದ್ದಾರೆ. ಅದ ನಂತರ ಈಗ BNYS ಯೋಗ ಮತ್ತು ನ್ಯಾಚುರೋಪತಿ, ನಂತರ BPT, BPU, ಅಲೈಡ್ ಹೆಲ್ತ್ ಸೈನ್ಸ್ ಈ ಕೋರ್ಸ್ಗಳು ಅಲಾಟ್ ಆದಂತಹ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಜುಲೈ 18ರಿಂದ ಜುಲೈ 21ರವರೆಗೆ ಅವಕಾಶ ಇರುತ್ತೆ. ಫೀಸ್ ಅನ್ನ ಪೇ ಮಾಡೋದಕ್ಕೆ ಜುಲೈ 22ರವರೆಗೆ ಅವಕಾಶ ಇರುತ್ತೆ. ಕಾಲೇಜ್ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಜುಲೈ 23ರವರೆಗೆ ಅವಕಾಶ ಇರುತ್ತೆ. ಸರಿನಾ? ಅದಂದ್ರ BSc ನರ್ಸಿಂಗ್ ಅಲಾಟ್ ಆದಂತ ವಿದ್ಯಾರ್ಥಿಗಳು. ಸೊ ಅಂತ ವಿದ್ಯಾರ್ಥಿಗಳು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಜುಲೈ 19ರಿಂದ ಜುಲೈ 22ರವರೆಗೆ ಅವಕಾಶ ಇರುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಸೆಲೆಕ್ಟ್ ಮಾಡಿರ್ತಾರೆ ಅವರು ಫೀಸ್ ಅನ್ನ ಪೇ ಮಾಡಬೇಕು. ಫೀಸ್ ಅನ್ನ ಪೇ ಮಾಡೋದಕ್ಕೆ ಜುಲೈ 23ರವರೆಗೆ ಅವಕಾಶ ಇರುತ್ತೆ. ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಚಾಯ್ಸ್ 1 ಸೆಲೆಕ್ಟ್ ಮಾಡಿದವರು ಫೀಸ್ ಅನ್ನ ಪೇ ಮಾಡಿ ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಜುಲೈ 24 ಸಂಜೆ 6 ಗಂಟೆವರೆಗೆ ಅವಕಾಶ ಇದೆ. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.